ಬಾಹಿರವಾಗಿ ಈ ಲೇಔಟನ್ನು ಖಾಸಗಿ ವ್ಯಕ್ತಿ ನಿರ್ಮಾಣ ಮಾಡಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡದೆ ಇಲ್ಲಿರ್ತಕ್ಕಂಥವ್ರಿಗೆಲ್ರಿಗೂ ಸಹ ನಿವೇಶನಗಳನ್ನು ಕೊಟ್ಟಿದ್ದಾರೆ. ಹಿಂದೆ ಇದ್ದಂಥ ಗ್ರಾಮ ಪಂಚಾಯಿತಿ ಆಗಲಿ ಅಥವಾ ನಮ್ಮ ಚುನಾಯಿತ ಜನಪ್ರತಿನಿಧಿಗಳಾಗಲಿ, ಮಿಗಿಲಾಗಿ ಶಾಸಕರಾಗಲಿ, ಜಿಲ್ಲಾ ಪಂಚಾಯತಿಯವರಾಗಲಿ ಯಾರೂ ಸಹ ಈ ಕ್ಷಣದವರೆಗೆ ಈ ಒಂದು ನಮ್ಮ ಭವಾನಿ ಬಡಾವಣೆಗೆ ಯಾವುದೇ ವಿಧವಾದಂಥ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಟ್ಟಿರಲಿಲ್ಲ. ಈ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಭವಾನಿ ನಗರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡಿ ಇವರ ನಾಯಕತ್ವದಲ್ಲೇ ಇವರೇ ಅಧ್ಯಕ್ಷರಾಗಿ ಆಯಿತು ಒಂದು ಸಂಘನೂ ಕಟ್ಟಿದ್ರು. ಬಟ್ ಹಲವಾರು ವೈಪರೀತ್ಯಗಳ ಪ್ರಕಾರ, ಯಾಕೆಂದರೆ ಈ ನಿವೇಶನಗಳ ಮೂಲ ಮಾಲೀಕದಾರರು ಕೋರ್ಟ್ಲೆಲ್ಲ ಕೇಸ್ ಹಾಕಿ ಎಲ್ರಿಗೂ ತೊಂದರೆ ಕೊಟ್ಟು ಅದನ್ನೆಲ್ಲ ಮಾಡಿದ್ರು. ಈ ಹಿನ್ನೆಲೆ ಮೇಲೆ ನಾವೇನು ಮಾಡಿದ್ವು, ಒಂದು ಸರಿ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿ ಅವ್ರನ್ನ ಭೇಟಿ ಮಾಡಿ ಅವರು 30 ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿಕೊಟ್ರು UGDಗೆ ಅಂತ. ಆವಾಗ ಹಿಂದೆ UGD ಎಲ್ಲ ಮಾಡಿಸ್ತು. 2 ರೋಡ್ ಉಳ್ಕತ್ತು, ಇದೊಂದು ಮತ್ತು ಪಕ್ಕದ ರೋಡೊಂದು. ಆ ರೋಡನ್ನು ಈಗ ಒಂದು ವರ್ಷದಲ್ಲಿ ಹಿಂದೆ ಮಾಡಿಸ್ತು. ಮತ್ತು ಇದೊಂದು ಉಳ್ಕೊಂಡಿದೆ ಅರ್ಧದಿಂದ ಕೆಳಗಡೆಗೆ. ಅದು ಸ್ವಲ್ಪ ವ್ಯತ್ಯಾಸಗಳಿವೆ ಭೂಮಿ ಆ ಉದ್ದೇಶದಿಂದ. ಈಗ ಅದನಂತರ ಯಾವುದೇ ವಿಧವಾದಂಥ ಸೌಲಭ್ಯನ ಪಂಚಾಯತಿ ಆಗಲಿ, ಪಟ್ಟಣ ಪಂಚಾಯತಿ ಆಗಲಿ, ಸರ್ಕಾರ ಆಗಲಿ ಮಾಡಿಕೊಟ್ಟಿಲ್ಲ. ನಮ್ಮ ದೂರನ್ನು ನಮ್ಮ ಈ ಕ್ಷೇತ್ರ ಶಾಸಕರಿಗೆ ಹಲವಾರು ಸರಿ ಮನವಿ ಮಾಡಿದ್ರು, ಮಾಡೋಣ ನೋಡೋಣ ಮಾಡ್ತೀನಿ ಹೇಳಿದ್ದೀನಿ ಆಗೋಗುತ್ತೆ ಅಂತ ಹೇಳಿದ್ರು. ಬಹುಶಃ ಇಲ್ಲಿ ಇರ್ತಕ್ಕಂಥ ಜನ, ನಾವು ಏನು ನಮ್ಮನ್ನು ನೋಡೋದಕ್ಕೆ ಯಾರು ಹೊರಗಡೆಯಿಂದ ಬರ್ತಾರೆ ಅಧಿಕಾರಿಗಳು ಅಥವಾ ಗೆಸ್ಟ್ಗಳು, ಇದಕ್ಕಿಂತ ಗ್ರಾಮಾಂತರ ಪ್ರದೇಶಗಳು ಭಾಳ ಚೆನ್ನಾಗಿದೆ, ಯಾವ ಪುರುಷಾರ್ಥಕ್ಕಾಗಿ ಇಲ್ಲಿ ನೀವು ವಾಸ ಇದ್ದೀರಿ ಅಂತ ಕೇಳೋದು. ಈ ಕೇಂದ್ರದ ಮಂತ್ರಿಗಳಾಗಿದ್ದಂಥ ವಿ ಸೋಮಣ್ಣವ್ರು ಒಂದ್ಸರಿ ನನ್ನ ಮನೆಗೆ ಬಂದಿದ್ರು. ಅವ್ರಂದ್ರೆ ನಿನಗೆಲ್ಲೂ ಬೇರೆ ಕಡೆ ನಿಮಗೆಲ್ಲೂ ಜಾಗ ಸಿಕ್ಲಿಲ್ವಾ ಆಯ್ತು, ಇದು ನಾಗರಿಕರು ವಾಸ ಮಾಡ್ತಕ್ಕಂಥ ಸ್ಥಳ ಅಂತ ನೇರವಾಗಿ ಕೇಳಿದ್ರು ಈಗ ಆಗಿರ್ತಕ್ಕಂಥ ಕೇಂದ್ರದ ಮಂತ್ರಿಗಳು. ಹಿಂಗಾಗಿ ನಾವು ಹಲವಾರು ಹೋರಾಟಗಳನ್ನ ಮಾಡೋದು, ಎಲ್ಲ ಪ್ರಯತ್ನಗಳನ್ನ ಮಾಡಿ ಕಳೆದ ಸುದೀರ್ಘವಾಗಿ 3 ವರ್ಷದಿಂದ ನಮ್ಮ ಸ್ಥಳೀಯ ಪ್ರತಾಪ್ ಸಿಂಹ ಅವರಿಗೆ ಹಲವಾರು ಸಾರಿ ಮನವಿ ಮಾಡೋದು. ಮತ್ತು ಸಿಗ್ನಲ್ದೊಂದು ಸಮಸ್ಯೆ ಇತ್ತು ನಮಗೆ ಇಲ್ಲಿ, ಅದ್ರ ಬಗ್ಗೆ UGD ಇದೊಂದು ಮಾತ್ರ ಆಗ್ಬೇಕಷ್ಟೇ, ಎಲ್ಲ ಆಗೋಗಿದೆ. ಈಗ UGD ಪೆಂಡಿಂಗ್ ಇದೊಂದು ಉಳ್ಕೊಂಡಿದೆ. ಬರ್ತೀನಿ ಸಬ್ಜೆಕ್ಟ್ಗೆ. ಅವನು ಬರೀ ಬೊಗಳೆನಲ್ಲೇ ಕಾಲ ಕಳೆದ್ಬಿಟ್ಟ, ಏನೂ ಕೆಲಸ ಮಾಡಲಿಲ್ಲ. ಆಗ ಯದುವೀರ್ ಹತ್ರ ಹೋಗಿ ನಾವು ಪ್ರಸ್ತಾಪ ಮಾಡಲಾಗಿ ಯದುವೀರ್ ಅವರು 2 ಲೆಟರ್ ಕೊಟ್ಟು ಸುದೀರ್ಘವಾಗಿ 2 ಸಾರಿ ಕಮಿಷನರ್ ಜೊತೆ ಮಾತಾಡಿ ಈಗ ರೀಸೆಂಟಾಗಿ ನಮಗೆ ಸಿಗ್ನಲ್ ಇಟ್ಕೊಂಡು ಮಾಡಿಕೊಟ್ಟಿದ್ದಾರೆ. ನಿಮ್ಮ ಮುಖಾಂತರ ಮಾನ್ಯ ಲೋಕಸಭಾ ಸದಸ್ಯರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ 2 ಸಾರಿ ಪಟ್ಟಣ ಪಂಚಾಯತಿಗೆ ಲೆಟ್ರ್ ಕೊಟ್ಟು ಈ ಭವಾನಿ ನಗರ ಬಡಾವಣೆಗೆ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಮಾಡಿಕೊಡಿ ಅಂತ 2 ಲೆಟ್ರ್ ಕೊಟ್ಟಿದ್ದಾರೆ. ನನಗೂ ಕಾಪಿ ಹಾಕಿದ್ದಾರೆ. ಜೊತೆಗೆ MP ಅವರು ಪಟ್ಟಣ ಪಂಚಾಯತಿಗೆ ನಾನು ಲೆಟ್ರ್ ಬರೆಯೋಕ್ಕೆ ಬರೋದಿಲ್ಲ, ಯಾಕೆಂದರೆ ಒಂದು ಪ್ರೋಟೋಕಾಲ್ ಸಿಸ್ಟಮಲ್ಲಿ ಇದಾಗುತ್ತೆ, ನಾನು DC ಗೆ ಲೆಟ್ರ್ ಹಾಕ್ತೀನಿ ಅಂತೇಳಿ DC ಗೆ ಲೆಟ್ರ್ ಹಾಕಿ DC ಯಿಂದ ಒತ್ತಡ ತಂದು ಪಂಚಾಯತಿಗೆ ಈಗ ಇದೊಂದು UGD ಮತ್ತು ರಸ್ತೆ, ಅದೊಂದು ರಸ್ತೆಗೆ ಮತ್ತು ಮೇಲ್ಗಡೆ ಒಂದು ರಸ್ತೆಗೆ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಕರೆದು 3 ತಿಂಗಳಾಗಿದೆ. ಇವತ್ತು 20 ತಾರೀಕೆ ಟೆಂಡರ್ ಓಪನ್ ಆಗುತ್ತೆ. ಮೊನ್ನೆನೂ ಹೋಗಿದೆ ಪಂಚಾಯತಿಗೆ. ಅದಕ್ಕೆ ಅವ್ರು ಹೇಳಿದ್ರು, ಚೀಫ್ ಆಫೀಸರ್ ಇರಲಿಲ್ಲ, ಎಂಜಿನಿಯರ್ ಹೇಳಿದ್ರು, ಸರ್ ಎಲ್ಲ ಆಗಿದೆ 20 ತಾರೀಕೆ ಓಪನ್ ಆಗುತ್ತೆ, ಮಾರ್ಚ್ 30 ಮಾಡ್ತೀರಾ ಅಂತ. ಇಲ್ಲ ಸರ್ ಆಗಲ್ಲ, ಟೆಕ್ನಿಕಲ್ ಒಪಿನಿಯನ್ ಕಳಿಸ್ಬೇಕು, ಫೈನಾನ್ಸ್ ಒಪಿನಿಯನ್ ಕಳಿಸ್ಬೇಕು, ಲೇಟ್ ಆಗುತ್ತೆ 2 ಮಂತ್ಸ್ ಅಂದರು. ಬಹುಶಃ ಆಗಲಿ ಬಿಡಿ, ಅದಕ್ಕೇನಂತೆ. ಕುಡಿಯೋ ನೀರಿನ ದೊಡ್ಡ ಸಮಸ್ಯೆ, ಎಲ್ಲ ಬೋರ್